ನಗರದಲ್ಲಿ ಗುಂಡಿಗಳ ಅವಾಂತರ ಕಡಿಮೆ ಆಗ್ತಾ ಇಲ್ಲ. ಡಿಸಿಎಂ ಬಿಬಿಎಂಪಿ ಕಮಿಷನರ್ ಎಷ್ಟೇ ಡೆಡ್ಲೈನ್ ಕೊಟ್ಟರೂ ಸಹ, ಸಿಟಿ ರೌಂಡ್ಸ್ ಹೊಡೆದ್ರೂ ಸಹ ಗುಂಡಿಗಳಿಂದ ಸವಾರರಿಗೆ ಮುಕ್ತಿ ಸಿಗ್ತಿಲ್ಲ. ಏಕಾಏಕಿ ಕುಸಿತಾ ಇರೋ ರಸ್ತೆಗಳು ಬ್ರ್ಯಾಂಡ್ ಬೆಂಗಳೂರಿನ ಬಣ್ಣ ಬಟ್ಟಬಯಲು ಮಾಡ್ತಾ ಇದೆ. ಹಾಗೆ ಈಗ ಎಲ್ಲಪ್ಪ ಡೇಂಜರ್ ಗುಂಡಿ ಬಲಿಗಾಗಿ ಕಾಯ್ತಾ ಇದೆ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಹೌದು, ಏನೀಗ ಬೆಂಗಳೂರು ಮಳೆ ಬಂತು, ಏನೀಗ ಹೌದು, ಏನೀಗ ಬೆಂಗಳೂರಲ್ಲಿ ನೀರು ತುಂಬಿತು, ಏನೀಗ ನಗರದಲ್ಲಿ ನಿಲ್ಲದ ಗುಂಡಿ ಗಂಡಾಂತರ. ಒಂದೇ ಮಳೆಗೆ ಬ್ರ್ಯಾಂಡ್ ಬೆಂಗಳೂರು ಬಣ್ಣ ಬಯಲು. ಏಕಾಏಕಿ ಕುಸಿದ ರಸ್ತೆ, ಗೂಡ್ಸ್ ವಾಹನ ಲಾಕ್. ಕುಸಿಯುತ್ತಿರುವ ನೆಲ, ಕಾಮಗಾರಿ ನಡೆಸುತ್ತಿರುವ ಜನ, ಬಂದಾಗಿರುವ ರಸ್ತೆ. ಇದ್ಯಾವುದೋ ಘಾಟ್ನಲ್ಲಿ ಆದ ಗುಡ್ಡ ಕುಸಿತ ಅಲ್ಲ, ಇದು ನಮ್ಮ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಬಾಯಿ ತೆರೆದ ರಸ್ತೆ ಗುಂಡಿ. ನಗರದಲ್ಲಿ ಯಮಸ್ವರೂಪಿ ಗುಂಡಿಗಳು ಬಲಿಗಾಗಿ ಕಾಯ್ತಿವೆ. ಡಿಸಿಎಂ ಬಿಬಿಎಂಪಿ ಕಮಿಷನರ್ ಎಷ್ಟೇ ಡೆಡ್ಲೈನ್ ಕೊಟ್ರೂ ಗುಂಡಿ ಗಂಡಾಂತರ ಮಾತ್ರ ತಪ್ಪುತ್ತಿಲ್ಲ. ಡಿಸಿಎಂ ಡಿಕೆಶಿ ಎಷ್ಟೇ ರೌಂಡ್ಸ್ ಹೊಡೆದ್ರೂ ರಸ್ತೆಗಳಲ್ಲಿ ಗುಂಡಿ ಬೀಳುವುದನ್ನ ತಪ್ಪಿಸೋಕೆ ಸಾಧ್ಯವೇ ಆಗ್ತಿಲ್ಲ. ಇದಕ್ಕೆ ಸಾಕ್ಷಿ ಅಂತಿರೋದೇ ಕತ್ರಗುಪ್ಪಿಯಲ್ಲಿ ಬಾಯಿ ತೆರೆದ ಈ ರಸ್ತೆ ಗುಂಡಿ. ಹೌದು, ಬನಶಂಕರಿ 2ನೇ ಹಂತದಲ್ಲಿರುವ ಕತ್ರಗುಪ್ಪಿಯಲ್ಲಿ ಏಕಾಏಕಿ ರಸ್ತೆ ಬಾಯ್ಬಿಟ್ಟಿದೆ. ಬೃಹದಾಕಾರದ ಗುಂಡಿ ನಿರ್ಮಾಣವಾಗುವ ಸಿಸಿಟಿವಿ ದೃಶ್ಯ ಎದೆ ಝಲ್ಲೆನಿಸುವಂತಿದೆ. ಹೌದು, ಸಿಲಿಕಾನ್ ಸಿಟಿಯಲ್ಲಿ ಸುರಿದ ಮಳೆಗೆ ವೈಟ್ ಟಾಪಿಂಗ್ ರಸ್ತೆಯ ಕೆಳಭಾಗ ಕುಸಿದಿದೆ. ಕುಸಿದ ರಭಸಕ್ಕೆ ಅಲೆ ನಿಂತಿದ್ದ ಗೂಡ್ಸ್ ವಾಹನ ಸಿಕ್ಕಿ ಹಾಕಿಕೊಂಡಿದೆ. ಸಂಡೇ ದಿವಸ ಮಿಡ್ ನೈಟ್ಗೆ ಜೋರಾಗಿ ಮಳೆ ಬಂದು ಅಡಿಯಿಂದ ನೀರು ನುಗ್ಗಿಬಿಟ್ಟು ಕುಸಿದೋಗ್ಬಿಟ್ಟಿದೆ. ಇಲ್ಲೊಂದು ಎದುರುಗಡೆದ ಒಂದು ಏಸ್ ಗಾಡಿ ಇತ್ತು, ಅದು ಅರ್ಧ ಒಳಗೋಗಿತ್ತು. ನೆಕ್ಸ್ಟ್ ಬೆಳಗ್ಗೆ ನಾವು 6 ಗಂಟೆಗೆಲ್ಲ ಬಂದು JCBನೆಲ್ಲ ಎತ್ಬಿಟ್ಟು ಆ ವೆಹಿಕಲನ್ನು ಎತ್ಬಿಟ್ಟು ಎಲ್ಲ ಸೇವ್ ಮಾಡಿದ್ವಿ. ಈಗ ಒಂದು ವಾರ ಆಯಿತು, ಇವತ್ತು ಕಾಮಗಾರಿ ಸ್ಟಾರ್ಟ್ ಆಗಿದೆ. ನಮ್ಮದು ಹೋಟ್ಲನ್ನು ನಾವು 4-5 ದಿವಸ ಕ್ಲೋಸ್ ಮಾಡಿದ್ವಿ, ತಿರ್ಗಾ ಓಪನ್ ಮಾಡಿದ್ವಿ. ಸೈಡಲ್ಲೆಲ್ಲ ಭಾರಿ ಟೆನ್ಷನಲ್ಲಿ ಹೆಂಗೋ ಬಿಸ್ನೆಸ್ ಮಾಡಬೇಕು ಅಂತೇಳಿ ಹೇಳಿ ಅದೇ ರಿಸ್ಕಲ್ಲಿ ನಾವು ವ್ಯವಹಾರ ಮಾಡಿದ್ವಿ. ಏನೋ ಆಗಬೇಕು, ನಮ್ಗೆ ಹೊಟ್ಟೆಪಾಡ ಆಗಬೇಕಲ್ಲ, ಆ ರೀತಿ ಮಾಡಿದ್ವಿ. ಈಗ ತಿರ್ಗಾ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಇನ್ನು ಮುಂದೆ ಏನಾಗುತ್ತೆ, ಎಷ್ಟು ದಿವಸ ಆಗುತ್ತೆ ಏನೋ ಗೊತ್ತಿಲ್ಲ. ಏನು ಗುಂಡಿ ಬಿದ್ದು 10 ದಿನಗಳೇ ಕಳೆದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಕೆಲಸ ಆರಂಭಿಸದೆ ಇರೋದು ನಿವಾಸಿಗಳ ಕೆಂಗಣಿಗೆ ಗುರಿಯಾಗಿದೆ. ಅಂಗಡಿ ಮುಂಗಟ್ಟುಗಳ ಮೇಲೆ ಈ ಗುಂಡಿ ನಿರ್ಮಾಣವಾದ ಹಿನ್ನೆಲೆ ವ್ಯಾಪಾರಗಳಿಗೆ ಅಂಗಡಿ ತೆರೆಯಲು ಸಮಸ್ಯೆ ಆಗ್ತಿದೆ. 10 ದಿನಗಳ ಬಳಿಕ ಈಗ ಕಾಮಗಾರಿ ಆರಂಭಿಸಿದೆ ಬಿಬಿಎಂಪಿ, ಅದು ಕೂಡ ನಿಧಾನಗತಿಯಲ್ಲಿ ಸಾಗ್ತಿದೆ. ಇನ್ನೆಷ್ಟು ದಿನ ಕಾಮಗಾರಿ ಮುಂದುವರಿಯುತ್ತೆ ಅನ್ನೋ ಪ್ರಶ್ನೆ ಕೂಡ ಶುರುವಾಗಿದೆ. ಒಟ್ನಲ್ಲಿ ರಸ್ತೆ ಮುಚ್ಚೋದಕ್ಕೆ ಬಿಬಿಎಂಪಿ ಸಿಬ್ಬಂದಿಗಳು ಅಲ್ಲಲ್ಲಿ ತೇಪೆ ಕೆಲಸ ಮಾಡ್ತಿದ್ದಾರೆ. ನಾಮಕಾವಸ್ಥೆ ಅನ್ನೋಂತೆ ಡಾಂಬಾರು ಸುರಿದು ಹೋಗಿದ್ದು ಒಂದೇ ವಾರದಲ್ಲಿ ಕಿತ್ಕೊಂಡು ಬರ್ತಿದೆ. ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಗುಣಮಟ್ಟದ ಡಾಂಬಾರೀಕರಣಕ್ಕೆ ಸೂಚನೆ ನೀಡದೆ ಹೋದ್ರೆ ಪಾಲಿಕೆ ಇನ್ನಷ್ಟು ಟೀಕೆಗೆ ಗುರಿಯಾಗೋದ್ರಲ್ಲಿ ಡೌಟೇ ಇಲ್ಲ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.